ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಮುರಳಿವ್ಯಾಸ್. ಎಐ ನ್ಯೂಸ್ ಶಿವಮೊಗ್ಗ. ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ನಿರ್ದೇಶಕರಾಗಿ ಆಯ್ಕೆಯಾಗಿರ್ತಕ್ಕಂಥ ಮಾಲ್ತೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಇವತ್ತು ರಾಜ್ಯದಲ್ಲಿ ಈ ಒಂದು ಜಾತಿಯ ಗಣತೆ ನಡೀತಾ ಇದೆ, ಸಮೀಕ್ಷೆ ನಡೀತಾ ಇದೆ. ಇದ್ರ ಬಗ್ಗೆ ಜನಗಳಲ್ಲಿ ಅನೇಕ ಗೊಂದಲಗಳಿದೆ. ಬೇರೆ ಬೇರೆ ಜಾತಿಯವರಲ್ಲೂ ಕೂಡ ಗೊಂದಲಗಳಿದೆ, ಅದೇ ರೀತಿ ಬ್ರಾಹ್ಮಣ ಸಮುದಾಯದಲ್ಲೂ ಕೂಡ ಗೊಂದಲಗಳಿದೆ. ಇದರ ಬಗ್ಗೆ ಮಾಹಿತಿಯನ್ನು ನೀಡಬೇಕು ಅನ್ನುವಂಥ ದೃಷ್ಟಿಯಿಂದ ನಮ್ಮೊಂದಿಗೆ ಇತ್ತೀಚೆಗೆ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ನಿರ್ದೇಶಕರಾಗಿ ಸರ್ಕಾರದಿಂದ ನಾಮನಿರ್ದೇಶನಗೊಂಡಿರ್ತಕ್ಕಂತಹ ಶಿವಮೊಗ್ಗದ PM ಮಾಲ್ತೇಶ್ ಅವರು ನಮ್ಮೊಂದಿಗಿದ್ದಾರೆ. ಅವರು ಈ ಸಂದರ್ಭದಲ್ಲಿ ಏನನ್ನು ಹೇಳ್ತಾರೆ ಅಂತ ಕೇಳೋಣ. ಮೊದಲನೇದಾಗಿ ನಮ್ಮ ಚಿಟ್ಚಾಟಿಗೆ ತಮಗೆ ಸ್ವಾಗತ. ನಮಸ್ಕಾರ. ಈ ಜಾತಿ ಗಣತಿ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಇದು ಜಾತಿ ಗಣತಿ ಅನ್ನೋದಕ್ಕಿಂತ ಒಂದು ಗಣತಿ ಸಮೀಕ್ಷೆ ಅಷ್ಟೇ. ಇದನ್ನ ಮಾಡ್ತಕ್ಕಂಥ ಅವಶ್ಯಕತೆ ತುಂಬ ಇದೆ. ಒಂದು ಒಳ್ಳೆಯ ಆಲೋಚನೆ ಇಟ್ಟುಕೊಂಡು ರಾಜ್ಯ ಸರ್ಕಾರ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ. ಸಮೀಕ್ಷೆ ಮೂಲಕ ಹಲವಾರು ಯೋಜನೆಗಳನ್ನು ರೂಪಿಸೋಕ್ಕೆ ಅನುಕೂಲ ಆಗ್ತದೆ. ಹಾಗೆ ಈ ನಡೀತಾ ಎಲ್ಲರೂ ಜಾತಿ ಗಣತಿ ಅದು ಕೆಲವರು ಮೈಂಡಲ್ಲಿ ಬಿದ್ದುಬಿಟ್ಟಿದೆ. ಜಸ್ಟ್ ಫಾರ್ ಸಮೀಕ್ಷೆ ಇದನ್ನು ಸ್ವಲ್ಪ ನೀವು ಅದರ ರೀತಿ ಏನಾದ್ರು ಗೊಂದಲ ಇದ್ದರೆ ಸಮೀಕ್ಷೆ ಅಂತ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಈ ಜಾತಿ ಗಣತಿ ಬಗ್ಗೆ ಒಬ್ಬೊಬ್ಬರು ಒಂದೊಂದು ಅಭಿಪ್ರಾಯ ಪಡ್ತಾ ಇದ್ದಾರೆ. ನಾಯಕರು ಇರ್ಬೋದು, ಬೇರೆ ಬೇರೆ ಸಮುದಾಯದವರು ಇರ್ಬೋದು. ಅದು ಏನಾಗ್ತಾ ಇದೆ ಅಂದರೆ ಸಮುದಾಯದಲ್ಲಿ ಒಂದು ಗೊಂದಲ ಸೃಷ್ಟಿ ಮಾಡ್ತಾ ಇದೆ. ಅದರ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ? ನೋಡಿ, ಇವತ್ತು ಬ್ರಾಹ್ಮಣ ಜನಾಂಗದಲ್ಲಿ ನೀವು ಹೇಳಿದಕ್ಕೆ ಕೆಲವು ಗೊಂದಲ ಹೇಳಿಕೆಗಳು ನಾನು ನೋಡಿದೆ. ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಅದೆಲ್ಲ ಬರ್ತಾ ಇದೆ. ಈ ಸಮೀಕ್ಷೆ ಯಾಕೆ ಮಾಡ್ತಾ ಇದ್ದಾರೆ, ಇದು ಮುಂದಾಗುವಂಥ ಉಪಯೋಗ ಏನು ಅಂತ ಸ್ವಲ್ಪ ಜನ ತಿಳ್ಕೊಬೇಕಾಗಿದೆ. ಇವತ್ತು ಯಾರು ಇವತ್ತಿನ ದಿವಸ ಅಲಿಗೇಷನ್ಸ್ ಮಾಡ್ತಾ ಇದ್ದಾರೆ ಅವರಿಗೆ ಸರ್ಕಾರದ ಯಾವುದೇ ರೀತಿ ಸೌಲಭ್ಯಗಳು ಬೇಕಾಗಿಲ್ಲ. ಅವ್ರಿಗೆ ಎಲ್ಲ ಅವರು ಸ್ಥಿತಿವಂತರಿದ್ದಾರೆ. ಬಡವರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಅದು. ಆಮೇಲೆ ನಮ್ಮ ಸಮಾಜಕ್ಕೆ ಮಾಡುವಂಥ ದ್ರೋಹ ಅದು. ದಯವಿಟ್ಟು ಯಾರು ಕೂಡ ಆ ರೀತಿ ಮಾಡ್ಲಿಕ್ಕೆ ಹೋಗಬಾರ್ದು. ಈಗ ಸಮೀಕ್ಷೆ ನಡೆಯುತ್ತೆ. ಇವಾಗ ನಮ್ಮ ಜನಾಂಗದ ಒಂದು ಅಕೌಂಟಬಿಲಿಟಿ ಬೇಕಲ್ಲ, ನೀವು ಅದನ್ನು ಯಾವ ರೀತಿ ಪತ್ತೆ ಹಚ್ತೀರಿ? ಹಾಗಾದ್ರೆ ಅದಕ್ಕೆ ಮಾರ್ಗ ಯಾವುದು? ಹಾಗಾಗಿ ನಾವು ಒಂದು ಜನಾಂಗದ ಅಕೌಂಟಬಿಲಿಟಿ ತಗೊಂಡು ನಾಳೆ ದಿವಸ ಬರ್ತಕ್ಕಂಥ ಒಂದು ಬಜೆಟ್ನಲ್ಲಿ ನಮ್ಮ ಸಮುದಾಯದ ಅಂಕಿಅಂಶ ಸಿಕ್ಕಾಗ ಇಂಥ ಸಮುದಾಯಕ್ಕೆ ನಮ್ಮ ಸರ್ಕಾರದಿಂದ ಯಾವ ರೀತಿ ಸೌಲಭ್ಯ ಕೊಡ್ಬೋದು, ಯಾವ ರೀತಿ ನೆರವು ಕೊಡ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಆಮೇಲೆ ಈ ಸ್ವಸಹಾಯ ಸಂಘಗಳಿಗಿರ್ಬೋದು, ಆನಂತರ ಸ್ವಉದ್ಯೋಗ ಮಾಡ್ತಕ್ಕಂಥವರಿಗೆ ಬೆಂಬಲ ಕೊಡೋದಿರ್ಬೋದು. ಹೀಗೆ ಹಲವಾರು ಕಾರ್ಯಕ್ರಮ ಕೂಡ ನಾವು ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆದರೆ ನಮಗೆ ಒಂದು ಅಕೌಂಟಬಿಲಿಟಿ ಅನ್ನೋದಿದ್ದರೆ ನಮಗೆ ಕೆಲಸ ಮಾಡೋಕ್ಕೆ ಒಂದು ಕ್ಲಾರಿಟಿ ಇರುತ್ತೆ. ನಾವು ಕೂಡ ನಾಳೆ ದಿವಸ ಸರ್ಕಾರನ ಒತ್ತಾಯ ಮಾಡ್ಬೋದು, ನಮ್ಮ ಜನಾಂಗ ಇಷ್ಟಿದ್ದೀವಿ, ನಮಗೆ ಯಾವುದ್ರಲ್ಲಿ ರಿಸರ್ವೇಷನ್ಸ್ ಬೇಕು, ನಮಗೆ ಬೇಕಾದಂಥ ಸವಲತ್ತುಗಳು ಯಾವುದು, ಮುಖ್ಯವಾಗಿ ನೀವು ಯಾವುದಕ್ಕೆ ಆದ್ಯತೆ ಕೊಡಬೇಕು ಅಂತ ಹೇಳಲಿಕ್ಕೆ ಅನುಕೂಲ ಆಗುತ್ತಲ್ವಾ. ಉದಾಹರಣೆಗೆ ನಿಮ್ಮ ಮನೇಲಿ ಒಂದು 4-5 ಜನ ಇದ್ದೀರಾ ಅಂತ ಇಟ್ಕೊಳ್ಳಿ. ಒಂದು ಅನ್ನ ಮಾಡಲಿಕ್ಕೆ ನೀವು ಒಂದು ಅಳತೆ ನೋಡ್ತೀರಾ ತಾನೆ? ಒಂದು ಲೋಟನೋ ಅಥವಾ ಪಾವೋ ಯಾವುದಾದ್ರೂ ನೋಡ್ತೀರಲ್ವಾ? ಅದೊಂದು ಮಾನದಂಡ ಅಲ್ವಾ? ಅದನ್ನು ನೋಡ್ಬಿಟ್ಟೆ ತಾನೆ ನೀವು ಮನೆಗೆ ಒಂದು ಅಕ್ಕಿಗೆ ಅನ್ನಕ್ಕೆ ಇಡೋದು. ಅದೇ ರೀತಿ ನಾನು ಅದು ಉದಾಹರಣೆಗೆ ಹೇಳ್ತಾ ಇದ್ದೀನಿ ನಿಮಗೆ. ಅದೇ ರೀತಿ ನಮ್ಮ ಸಮಾಜದ ಒಂದು ಅಕೌಂಟಬಿಲಿಟಿ ನೋಡಿ, ದತ್ತಾಂಶ ನೋಡ್ಬಿಟ್ಟು ಅದಕ್ಕೆ ತಕ್ಕಂಗೆ ರೂಪುರೇಷೆಗಳನ್ನ ರೂಪಿಸ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಯಾರು ಇವತ್ತಿನ ದಿವಸ ಬಡ ಬ್ರಾಹ್ಮಣ ಜನರನ್ನ ತಪ್ಪು ದಾರಿಗೆ ಎಳಿತಾ ಇದ್ದಾರೆ ಅವ್ರು ಕುತ್ಕೊಂಡು ಆತ್ಮಾವಲೋಕನ ಮಾಡ್ಕೋಬೇಕಾಗತ್ತೆ. ಇವತ್ತಿನ ದಿವಸ ನಾವು ಸಮಾಜದಲ್ಲಿ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು 4 ಜನಕ್ಕೆ ಸತ್ಯವನ್ನು ಹೇಳಬೇಕು ಮತ್ತು ಅವರಿಗೆ ಒಳ್ಳೆ ದಾರಿ, ಒಳ್ಳೆ ಮಾಹಿತಿಗಳನ್ನು ಹೇಳುವಂಥದ್ದಾಗಬೇಕು. ನಾನು ಕೊಡಲ್ಲ, ನನಗೆ ಹಂಗೆ ಹೇಳಿದ್ದಾರೆ, ಹಿಂಗೆ ಹೇಳಿದ್ದಾರೆ, ಯಾವುದೋ ಒಂದು ಕಥೆನ ವಾಟ್ಸಪ್ ಮಾಡಿ ಮೂಲಕ ಹಾಕಿ ಬಿಡೋದು, ಇವೆಲ್ಲ ಒಂಥರ ಬೇಜವಾಬ್ದಾರಿತನ ಅನಿಸುತ್ತೆ. ದಯವಿಟ್ಟು ಇದು ಯಾವ ರೀತಿ ಮಾಡೋಕ್ಕೆ ಹೋಗಬಾರ್ದು ಯಾರು ಕೂಡ. ಇದು ಯಾಕೆಂದರೆ ಅವ್ರ ಗೌರವ ಅವರೇ ಕಳ್ಕೊಂಡಂಗೆ ಆಗುತ್ತೆ. ಯಾರು ಕೂಡ ಆ ರೀತಿ ಮಾಡಬೇಡಿ. ಹಾಗೆ ನಮ್ಮ ಬ್ರಾಹ್ಮಣ ಜನಾಂಗದಲ್ಲಿ ಸುಮಾರು ಈ ಅಡುಗೆ ಕಾರ್ಮಿಕರಿರ್ಬೋದು, ಆಮೇಲೆ ಪುರೋಹಿತ ವರ್ಗ ಇರ್ಬೋದು, ಇವತ್ತಿಗೂ ಕೂಡ ಒಂದು ತಿಂಗಳ ಸಣ್ಣ ಸಂಬಳದಲ್ಲಿ ಕೆಲಸಕ್ಕೆ ಹೋಗುವಂಥ ನನ್ನ ಸ್ನೇಹಿತರು ನಾವು ಜೊತೆಲಿ ಎಷ್ಟೋ ಜನ ಇದ್ದೀವಿ. ಆ ಕುಟುಂಬಗಳಿಗೆ ಬೇಕಾದಂಥ ನೆರವು ತುಂಬ ಇದೆ. ಆದರೆ ನಾವು ಈ ಮೂಲಕ ಜಾತಿ ಗಣತಿ ಮೂಲಕ ನಾವು ಒಂದು ಒಗ್ಗಟ್ಟನ್ನು ಪ್ರದರ್ಶಿಸಿ ಪ್ರತಿಯೊಬ್ಬರು ಕೂಡ ಅದಕ್ಕೆ ಸ್ಪಂದಿಸಿ ಮೂಲಕ ನಾವು ಒಂದು ರಾಜ್ಯ ಸರ್ಕಾರಕ್ಕೆ ಒಂದು ನಮ್ಮ ಕೈ ಬಲಪಡಿಸೋಣ. ನಾವು ಇಷ್ಟಿದ್ದೀವಿ ಹಾಗೆ ಅಂತಂದು. ಹಾಗೆ ನೀವು ಜಾತಿ ಗಣತಿಗೆ ಬಂದಾಗ ನಾನು ಸ್ಪಷ್ಟವಾಗಿಯೂ ಹೇಳಿದ್ದೀನಿ ಹಿಂದಿನ ದಿನಗಳಲ್ಲಿ, ನಂಬರ್ 1 ಹಿಂದೂ ಅಂತ ಬರೆಸಿ,
ಆಮೇಲೆ ಕಾಲಮ್ ನಂಬರ್ 218 ಬ್ರಾಹ್ಮಣ ಅಂತ ಮಾತ್ರ ಬರೆಸಿ. ಹಾಗೆ ಉಪಜಾತಿಗಳಲ್ಲಿ ಉಪಪಂಗಡಗಳಿಗೆ ಯಾವುದು ಕೂಡ ನಮೂದನೆ ಮಾಡಕ್ಕೆ ಹೋಗಬೇಡಿ. ಒಂದು ಸ್ಪಷ್ಟ ಸಂದೇಶ ಇದೆ. ನೀವು ಅಲ್ಲಿ 60 ಪ್ರಶ್ನೆಗಳಿಗೂ ಉತ್ತರಿಸ್ಬೇಕಂತೆ, 60 ಪ್ರಶ್ನೆಗೂ ನಾವು ಫಿಲ್ ಮಾಡಬೇಕಂತೆ ಅಗತ್ಯ ಇಲ್ಲ. ಇಷ್ಟು ಮಾತ್ರ ಮಾಡಿ. ಇಷ್ಟು ಮಾಡಬೇಕಾದ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ದಯವಿಟ್ಟು ಈ ಒಂದು ಸಮೀಕ್ಷೆಗೆ ನಮ್ಮ ಬ್ರಾಹ್ಮಣ ಜನಾಂಗ ಸಂಪೂರ್ಣ ಸಹಕಾರ ಕೊಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಇಡೀ ರಾಜ್ಯದ ನಮ್ಮ ಬ್ರಾಹ್ಮಣ ಜನಾಂಗಕ್ಕೆ ನಾನು ಮನವಿಯನ್ನು ಮಾಡ್ತೇನೆ. ಈಗ ತಾವು ಹೇಳಿದ್ರಿ ಈ ಜಾತಿ ಸಮೀಕ್ಷೆ ಮಾಡ್ತಿರೋದ್ರಿಂದ ಯಾರು ಮೈನಾರಿಟಿ ಯಾರು ಮೇಜರ್ ಅನ್ನೋದು ಗೊತ್ತಾಗತ್ತೆ ಅಂತೇಳಿ. ಹಾಗಾದರೆ ಮುಂದಿನ ಬಜೆಟ್ ಹೊತ್ತಿಗೆ ಈಗ ತಗೊಂಡಿರ್ತಕ್ಕಂಥ ಎಲ್ಲ ಅಂಕಿಅಂಶಗಳನ್ನು ಸುರಕ್ಷಿತವಾಗಿಟ್ಟು ಸರ್ಕಾರ ಅದನ್ನು ಎಲ್ಲವೊಮ್ಮೆ ಅವಲೋಕನ ಮಾಡಿ ಅದರ ಒಂದು ಬೇಸ್ ಮೇಲೆ ಸರ್ಕಾರದಿಂದ ಬರ್ತಕ್ಕಂಥ ಎಲ್ಲ ಬೆನಿಫಿಟ್ಗಳನ್ನು ಘೋಷಣೆ ಮಾಡುತ್ತೆ ಅಂತ ಹೇಳ್ತೀರಾ? ಈಗ ನಾವು ಇದರಿಂದ ಎಲ್ಲದೂ ಘೋಷಣೆ ಆಗತ್ತೆ ಜನರ ಮನಸ್ಸಲ್ಲಿರೋದನ್ನ ಅಂತ ನಾನು ಹೇಳ್ತಾ ಇಲ್ಲ. ಒಂದು ನಮ್ಮ ಹತ್ರ ದತ್ತಾಂಶ ಇದ್ದರೆ, ಇವಾಗ ನೋಡಿ 40 ಲಕ್ಷ ಜನ 44 ಲಕ್ಷ ಜನ ನಾವು ಬ್ರಾಹ್ಮಣರು ಇರಬೇಕಾಯಿತು ರಾಜ್ಯದಲ್ಲಿ. 14 ಲಕ್ಷ ಹೇಗಾದ್ವಿ? ಹಾಗಾದರೆ ಇದೇ ರೀತಿ ದಾರಿ ತಪ್ಪಿಸೋ ಕೆಲಸದಿಂದ ಕೆಲವು ನಾಯಕರು ತಮ್ಮ ಒಂದು ಸ್ವಾರ್ಥ ರಾಜಕಾರಣಕ್ಕೋಸ್ಕರ ಬಡ ಜನರ ಬಲಿ ತಗೋತಾ ಇದ್ದಾರೆ. ಇದರೊಳಗೆ ಅವರೆಲ್ಲ ಕರೆಕ್ಟಾಗಿ ನಿರ್ದೇಶನ ನೀಡಿದ್ರೆ ನಾವು 44 ಲಕ್ಷಕ್ಕೆ ಬರ್ತಾ ಇದ್ವಿ. ಇವತ್ತಿನ ದಿವಸ ಯಾರು ವಿರೋಧಿಸ್ತಾ ಇದ್ದಾರೋ ಅವರಿಂದನೇ ನಾವು 14 ಲಕ್ಷಕ್ಕೆ ಇರೋದು. ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ಇದನ್ನ ಅವರು ಅರ್ಥ ಮಾಡ್ಕೋಬೇಕು. ಅವರು ಪ್ರತ್ಯೇಕವಾಗಿ ಅವ್ರ ವೈಯಕ್ತಿಕ ರಾಜಕಾರಣ ಏನಾರು ಮಾಡ್ಕೊಳ್ಳಿ. ಅವ್ರು ಮಾಡೋ ರಾಜಕಾರಣದಿಂದ 4 ಜನಕ್ಕೆ ಉಪಯೋಗ ಆಗಬೇಕೇ ಹೊರತು ಯಾರಿಗೂ ಕೂಡ ತೊಂದರೆ ಆಗುವಂಥ ಕೆಲಸ ಮಾಡಬಾರ್ದು. ನಮ್ಮ ಜನಸಂಖ್ಯೆ ಇರೋಷ್ಟು ನಾವು ತೋರಿಸ್ಕೊಳ್ಬೇಕಾಯ್ತು. ನಾವು ಈ ಸಮಯ ಬಿಟ್ಟರೆ ಇನ್ನು ಯಾವ ಸಮಯ ಇದೆ ನಿಮಗೆ? ನಾವು ಒಂದು ನಂಬರ್ ಆಫ್ ಕಮ್ಯುನಿಟಿಲಿ ನಾವೊಂದಿಷ್ಟು ನಂಬರ್ಸ್ ಇದ್ದೀವಿ ಅಂತ ತೋರಿಸ್ಲಿಕ್ಕೆ ಯಾವ ನಿಮಗೆ ಅವಕಾಶ ಇರುತ್ತೆ ಬೇರೆ ಬಿಟ್ಟು? ಮಾಡಿದರೆ ಅದಕ್ಕೆ ಈ ರೀತಿ ನೀವು ತಪ್ಪು ಸಂದೇಶಗಳನ್ನು ಕೊಡ್ತೀರಿ. ಮಾಡಲಿಲ್ಲ ಅಂತಂದರೆ ಸರ್ಕಾರ ಬ್ರಾಹ್ಮಣ ವಿರೋಧಿ ಅಂತ ಹೇಳ್ತೀರಿ. ಎರಡೂ ಕಟ್ಟೋರು ನೀವೇನೆ. ಯಾರಿವತ್ತು ಮಾತಾಡ್ತಿದ್ದೀರಲ್ಲ ಅವ್ರು ದಯವಿಟ್ಟು ಇದನ್ನು ಕೇಳಿಸ್ಕೊಳ್ಳಿ. ಆದರೆ 4 ಜನಕ್ಕೆ ಒಳ್ಳೆ ಮಾಹಿತಿ ಕೊಡಿ. ಇಲ್ಲ ಅಂತಂದರೆ ನಿಮ್ಮ ಪಾಡಿಗೆ ನಿಮ್ಮ ವೈಯಕ್ತಿಕವಾಗಿ ನಿಮಗೆ ಇಷ್ಟ ಇಲ್ಲ ಅಂದರೆ ಸುಮ್ಮನೆ ಇದ್ಬಿಡಿ. ಪಾಪ ಅವರಿಗೆ ಮುಂದೆ ಯಾರು ಅನುಕೂಲ ಆಗಬೇಕು, ನಾನು ಒಂದು ಸಮಾಜಕ್ಕೆ ನಾನು ರಾಜ್ಯ ಸರ್ಕಾರಕ್ಕೆ ಯಾವ ರೀತಿ ಸ್ಪಂದಿಸಬೇಕು, ರಾಜ್ಯ ಸರ್ಕಾರದ ನಾನು ಯಾವ ರೀತಿ ಒಂದು ಫೆಸಿಲಿಟೀಸ್ಗಳನ್ನ ತಗೊತಾ ಇದ್ದೀನಿ, ಅವ್ರಿಗೆ ಯಾವ ರೀತಿ ನಾನು ಕೃತಜ್ಞತೆ ಸಲ್ಲಿಸಬೇಕು, ಅದನ್ನೆಲ್ಲ ಇವತ್ತಿನ ಜನ ಬುದ್ಧಿವಂತರಿದ್ದಾರೆ, ನೋಡ್ಕೋತಾರೆ ಅದನ್ನು. ಇನ್ನು ಕೊನೆಯದಾಗಿ ನಮ್ಮ ಚಾನಲ್ನ ಮೂಲಕ ಸಮಾಜ ಬಾಂಧವರಿಗೆ ಏನೇನು ಹೇಳಕ್ಕೆ ಇಷ್ಟಪಡ್ತೀವಿ? ನಮ್ಮ ಚಾನಲ್ನ ಮೂಲಕ ನಾನು ಕೇಳ್ಕೊಳ್ಳೋದಿಷ್ಟೇ, ಇದು ರಾಜ್ಯ ಸರ್ಕಾರದ ಏನೋ ಒಂದು ಸಮೀಕ್ಷೆ ಇದೆಯಲ್ಲ, ದಯವಿಟ್ಟು ಮನಪೂರ್ವಕವಾಗಿ ಎಲ್ಲರೂ ಸ್ವಾಗತ ಮಾಡಿ. ಹಾಗೆ ಬಂದಾಗ ನಾನು ಹೇಳದ ಹಾಗೆ ನಂಬರ್ 1 ಹಿಂದೂ, 218ನೇ ಕಾಲಮಲ್ಲಿ ಬ್ರಾಹ್ಮಣ ಮತ್ತು ಉಪಪಂಗಡ ಉಪಜಾತಿ ದಯವಿಟ್ಟು ಯಾರೂ ಕೂಡ ಬರೆಸ್ಲಿಕ್ಕೆ ಹೋಗಬೇಡಿ. ಈ ಮೂಲಕ ನಾವೆಲ್ಲರೂ ಒಗ್ಗಟ್ಟಾಗಿ ನಮ್ಮ ಸಂಖ್ಯಾಬಲವನ್ನು ಪ್ರದರ್ಶನ ಮಾಡೋಣ ಅಂತ ಅಂದ್ಬಿಟ್ಟು ಇಡೀ ರಾಜ್ಯದ ಬ್ರಾಹ್ಮಣ ಜನತೆಯಲ್ಲಿ ನಾನು ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಸಹಕರಿಸಿ, ಸ್ಪಂದಿಸಿ. ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಇದಿಷ್ಟು ಸರ್ಕಾರದಿಂದ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಗೆ ನಾಮನಿರ್ದೇಶನಗೊಂಡಿರ್ತಕ್ಕಂಥ PM ಮಾಲ್ತೇಶ್ ಅವರ ಒಂದು ಅಂತರಾಳದ ಮಾತು. ಅವರು ಪದೇ ಪದೇ ಹೇಳ್ತಾ ಇದ್ರು, ನೀವು ಒಂದು ಈ ಜಾತಿ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಿ, ಇದರಿಂದ ನಿಮಗೆ ಸರ್ಕಾರದಿಂದ ಅನೇಕ ಸವಲತ್ತುಗಳು ಸಿಗುವಂಥ ಒಂದು ಅವಕಾಶ ಇದೆ, ಮುಂದಿನ ದಿನಗಳಲ್ಲಿ ನಿಮಗೆ ಇದು ಅನುಕೂಲಕರವಾಗಿದೆ, ಯಾವ್ಯಾವ ಮಾತಿಗೆ ನೀವು ಕಿವಿ ಕೊಡಬೇಡಿ ಅಂತ ಹೇಳಿದರು. ಇದಿಷ್ಟು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಗೆ ನಾಮನಿರ್ದೇಶನಗೊಂಡಿರ್ತಕ್ಕಂಥ PA ಮಾಲ್ತೇಶ್ ಅವರ ಅಂತರಾಳದ ಮಾತು. ಅವರು ತಮ್ಮನ್ನ ಮಾತಿನ ಉದ್ದಕ್ಕೂ ಕೂಡ ಹೇಳಿದರು, ಈ ಒಂದು ಜಾತಿ ಸಮೀಕ್ಷೆಯಲ್ಲಿ ತಾವು ಪಾಲ್ಗೊಳ್ಳಿ, ಇದರಿಂದ ತಮಗೆ ಅನುಕೂಲ ಆಗೋದು ನಿಜ, ಮತ್ತು ಯಾರದೋ ಮಾತಿಗೆ ನೀವು ಕಿವಿ ಕೊಟ್ಟು ಇದನ್ನ ಅಸಡ್ಡೆ ಮಾಡಬೇಡಿ, ಇದರಿಂದ ಮುಂದಿನ ದಿನಗಳಲ್ಲಿ ನಿಮಗೆ ಸರ್ಕಾರದಿಂದ ಅನೇಕ ಸವಲತ್ತುಗಳು ಸಿಗುತ್ತೆ, ಅದೇ ರೀತಿ ಸರ್ಕಾರದಲ್ಲಿ ನಿಮ್ಮ ದಾಖಲೆಗಳು ಶಾಶ್ವತವಾಗಿರುತ್ತೆ ಅನ್ನುವಂಥ ಅತ್ಯುತ್ತಮವಾದಂಥ ಅವರ ಮಾತನ್ನ ಇಡೀ ಸಮಾಜಕ್ಕೆ ತಿಳಿಸಿಕೊಟ್ರು. ಅದಲ್ಲದೆ ಅನೇಕ ವಿಚಾರಗಳನ್ನು ನಮ್ಮೊಂದಿಗೆ ಮಾತಾಡಿದರು. ಇದರಿಂದ ಬ್ರಾಹ್ಮಣ ಸಮುದಾಯಕ್ಕೆ ಮುಂದಿನ ದಿನಗಳಲ್ಲಿ ಅನುಕೂಲ ಆಗಲಿ ಅನ್ನುವಂಥದ್ದೇ ಅವರ ಒಂದು ಮುಖ್ಯ ಉದ್ದೇಶ. ಕ್ಯಾಮ್ರಾಮ್ಯಾನ್ ಆಂಜನೇಯ ಜೊತೆ ಶಿವಮೊಗ್ಗದಿಂದ ಮುರಳಿ ವ್ಯಾಸ್, AN ನ್ಯೂಸ್ ಶಿವಮೊಗ್ಗ.